ಲೆಕ್ಕೆ ಲಕ್ಕವನ ಚರಿತ್ರೆಯನ್ನ ಮುಂದಿನ ಜಾತ್ರೆಗೆ ಅಂದ್ರೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕಮಿಟಿ ಅವ್ರು ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ ಸರ್. ಈಗಾಗಲೇ ಬುಕ್ ಅನ್ನು ರೆಡಿ ಮಾಡಿದ್ದಾರೆ ಅರ್ಧ ವಾರದಲ್ಲಿ. ಈಗ ಇನ್ನುಳಿದ ಎಲ್ಲಾರು ಕೂಡ ಬರೆದಿದ್ದಾರೆ. ಸ್ವಲ್ಪ ತಲೆಲೆಲೆ ಬಂದೈತಿ. ಉಳಿದಿರ್ತಕ್ಕಂಥ ವಿಷಯವನ್ನು ಬಹಳ ಡೀಪ್ ಆಗಿ ಇಂಗ್ಲಿಷ್ನಾಗ ಹೇಳ್ತೀವಿ, ಸಂಶೋಧನೆ ಮಾಡಿ ಏನ್ ಮಾಡ್ಯಾರಂದ್ರ ರೆಡಿ ಮಾಡಿದ್ದಾರೆ. ಅದಕ್ಕ ಸರ್ವಜ್ಞ ಮಂದಿಗಳು ಹೇಳ್ತಾನ, ಹೇಗೆ ಹೇಳ್ತಾರಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿದ್ದು ಬರವಿಲ್ಲ, ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಗೊತ್ತೈತೆ. ಇದು ಜಗತ್ತು ಬಹಳ ದ್ವಾರದ ನಾಶ ಆಗ್ಲಿಕ್ಕೆ ನಡಿಲ್ಲ. ಅದಕ್ಕೆ ಚಾಣಕ್ಯ ನೀತಿ ಒಂದದ. ಏನೈತಪ್ಪ ಮಾತಾ? ಸಹನೆಯಿಂದ ದೇಶ ಗೆಲ್ಬಹುದು, ಸಹನೆಯಿಂದ ದೇಶ ಗೆಲ್ಬಹುದು, ತಾಳ್ಮೆಯಿಂದ ಜಗತ್ತನ್ನೇ ಗೆಲ್ಬಹುದು ಅಂತಕ್ಕಂಥ ಚಾಣಕ್ಯ ಗೊತ್ತಿದ್ದಾರೆ. ಇವತ್ತು ಡೊಳ್ಳಿನ ಆಯ್ಕೆ ಸಂಘಗಳ ಸಹನೆ ಮತ್ತು ತಾಳ್ಮೆ ಬಹಳ ಮಹತ್ವದ. ಮೂರ್ತಿ ಚಿಕ್ಕದಿದ್ದರು ಈ ಅವಶ್ಯಕತೆ ಕೀರ್ತಿ ಮಾಡುತ್ತಮ್ಮ. ಸಣ್ಣ ವಯಸ್ಸಿನೊಳಗೆ ಸಣ್ಣ ವಯಸ್ಸಿನೊಳಗೆ ಡೊಳ್ಳು ಬಾರಿಸಿ ರಾಗ ಲಯ ಬದ್ಧವಾಗಿ ಹಾಡ್ತಕ್ಕಂಥ ಒಂದು ಒಳ್ಳೆ ಹುಡುಗ ಹುಕ್ಕೇರಿ ಗ್ರಾಮಕ್ಕೆ ಬಂದಿದ್ದಾನೆ. ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಾನ ಸರ್. ಒಬ್ಬರಿಗೆ ಒಂದೊಂದು ವಿದ್ಯಾ ಒಲಿಬೇಕಾದ್ರೆ ಎಷ್ಟೋ ವರ್ಷ ಹೋಗ್ತದ. ಹೋಗ್ತೈತಿ ಬರೀ ತಾಳ ಕಲಿಬೇಕಾದ್ರೆ 2-3 ವರ್ಷ ಹೋಗ್ತೈತಿ. ಹಾಡ್ಬೇಕಾದ್ರೆ 2-3 ವರ್ಷ ಹೋಗ್ತೈತಿ. ಅಂತಂದ್ರೆ ಅದೇನೋ ಗುರುವಿನ ಆಶೀರ್ವಾದ. ಯೋಗಿನಾದ ಮೂರು ಸಿದ್ಧ ಯೋಗವಂತರ ಕಾಲ ಕೈಲಾಸದೊಳಗೆ ಭಕ್ತಿ ಮಾಡಿ ಏನ್ ಬೇಡ್ತೀವಿ ಏನಂದಾಗ ಶಿವ ಮಲಿಕಿನ ಬೆಳಕಿನ ಬಡವರಿಗೆ ಭಾಗ್ಯ ಬಂದಿಗೆ ತಟ್ಟಿಲ್ಲ. ಮುಂದೆ ತಂದೆ ಹಿಂದೆ ನಂದಿನ ಮುಂದೆ ನಂದಿ ಹಿಂದೆ ತಂದಿನ ಕರ್ಕೊಂಡು ಎಲ್ಲಿದ್ದಾರೆ 3 ಮುಂಗಡಿಗಳಿಗೆ ಏನೇನು ಪವಾರಗಳನ್ನು ಮಾಡಿರಲ್ಲ. ಅಮೋಘ ಸಿದ್ಧನ ಮಕ್ಕಳು 4 ಮಂದಿ ಅವತಾರ ಉದಿಸಿದ್ದ ದೇವೇಂದ್ರ ಬಿಡಾನ್ಸಿದ್ದ ಆಚಾರ್ಯ ಸೋಮನ್ ಮತ್ತೆ ಕಡಿಹುಟ್ಟು ಕಂಡು ಮುತ್ಯ ತಾಯಿ ರೇವಕಾದೇವಿ ಇವರಿಂದ 21 101 700 ಸಿದ್ಧರು ಏನ್ ಮಾಡ್ಯಾರ ಅಂದ್ರೆ ಸಂತಗಳು ಬರ್ತಾರ. ಅವ್ರು ಏನು ಪವಾಡಗಳನ್ನು ಮಾಡ್ಯಾರ ಅನ್ನೋದು ನಮ್ಮ ಸುರೇಶ್ ಮಾಸ್ತರ್ ಈಗಾಗಲೇ ಮಾತಾಡ್ಯಾರ. ಬಹಳ ಒಳ್ಳೆಯ ಸಂಭಾಷಣೆಗಾರರು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರ. ನಾನು ಮೊದಲ ಟೈಮಿಂಗ್ ಕೊಟ್ಟೇನೆ 20 ನಿಮಿಷನಾಗ ಅಂತ ಹೇಳಿ 20 ನಿಮಿಷ ಒಳಗೆ ಅವ್ರು ಮಾತಾಡ್ತಾರ. ಹಾಡಿಕೆ ಅಂತ ಅರ್ಧ ಗಂಟೆ 45ರಿಂದ 50 ನಿಮಿಷ. ಯಾಕಂದ್ರೆ ಹರದೇಸಿ ನಾಗೇಸಿ ಅವು ಅರ್ಧ ಗಂಟೆ ಬರ್ತಾವ. ನಮ್ಮದು ಮಾರ್ಗದ ಹಾಡಿಕೆ ಅಂದ್ರೆ ನಾವು ಮಾರ್ಗ ಹಾಡಬೇಕು. 15 ನಿಮಿಷ ಎಕ್ಸ್ಟ್ರಾ ಆಗ್ತದ. 1 ಗಂಟೆ ಒಳಗಡೆ ತಮ್ಮ ಕಾರ್ಯಕ್ರಮ ಮುಂದಿಸ್ತಕ್ಕಂಥ ವ್ಯವಸ್ಥೆ ತಾವು ಮಾಡಬೇಕು. ವಿಷಯ ಈಗಾಗಲೇ ನಿಮ್ಗೆ ಗುರುವಿಂದ ಕೊಟ್ಟಿದ್ದೀವಿ. ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ಮಾತಾಡಿದ್ದಾರೆ ಸರ್. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೂ ನರರಿಗೆ ಮುಕುತಿ ಅಂತಕ್ಕಂಥ ಮತನ ಕೈವಲ್ಯ ಪದ್ಧತಿಯಲ್ಲಿ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತ ಅವರೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಪ್ಪ ಮಾತಾ? ಗುರುವಿನಿಂದ ಮುಕ್ತಿ, ಗುರುವಿನಿಂದ ಶಕ್ತಿ, ಎಲ್ಲಾ ಗುರುವಿಂದ ಅದ, ಗುರುವಿನ ಬಿಟ್ಟರೆ ಬ್ಯಾರೆ ಏನಿಲ್ಲ ಅಂತಕ್ಕಂಥ ಮಾತನ್ನ ಏನ್ ಮಾಡಿದಾರೆ ಅಂದ್ರೆ ಈಗಾಗಲೇ ಅವ್ರು ಏನ್ ಮಾಡಿದ್ದಾರೆ ಹೇಳಿದಾರೆ. ಅದಕ್ಕೆ ಪುರಂದರ ದಾಸರು ಹೇಳ್ತಾರೆ ಒಂದ್ ಕಡೆ. ಏನ್ರಿಪ್ಪ ಮಾತಾ? ಏನ್ ಹೇಳ್ತಾರೆ ಗುರುವಿನ ಬಗ್ಗೆ ಹೇಳಿದಿಲ್ಲ ಅವ್ರು. ಏನ್ರಿಪ್ಪ? ಯಾವ್ದು ಹೇಳಿದ್ರು ಹೇಳ ನೋಡಿ. ಹೇಳಪ್ಪ ಯಾವ್ದ್ರಿ? ಗುರುವಿನ ಗುರುವಿನ ಗುಲಾಮನಾಗುವ ತನಕ ಗರೆಯದನ್ನ ಮುಕ್ತಿ ಅಂತಕ್ಕಂಥ ಮಾತನ್ನ ಯಾರು ಹೇಳಪ್ಪ ಅಂತ ಕೇಳಿದ್ರೆ ಗುರುವಿನ ಗುಲಾಮ ಆಗ್ಬೇಕು. ಅದಕ್ಕ ಗರಿಯದನ್ನ ನರರಿಗೆ ಮುಕ್ತಿ. ನರ ಅಂದ್ರೆ ಮಾನವ. ಈ ಮಾನವ ಜನ್ಮ ಮುಕ್ತಿ ಹೋಗಬೇಕಾದ್ರೆ ಗುರು ಬೇಕು ಅಂತ ಹಿಂಗ ವಾದದ ಯಾರ್ದ ಇವ್ರು. ಇನ್ನು ದೇವರಿಂದ ಏನೇನಾಗ್ಯದ, ದೇವರು ಏನೇನು ಮಾಡಿರಬೇಕಂತ ವಿಷಯವನ್ನು ಯಾರು ಕೊಂಡಾಡ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಇವತ್ತ ನಮ್ಮ ಮುಗುಳಾದ ಸುಮಿತ್ರ ಕೈ ಮತ ಅಂದ್ರೆ ಸಾಯಂಕಾಲ ಮಂಗಳಾರತಿ ಆಗತಕ್ಕ ಅವ್ರ ಕೆಲಸ ಏನಂದ್ರೆ ದೇವ್ರ ಬದಲು ಅವ್ರು ಮಾತಾಡ್ತಾರ. ಗುರುವಿನ ಬದಲನ ನಿನಗೆ ಎಷ್ಟು ಸಿಕ್ಕದ ವಿಷಯ, ಗುರು ಏನೇನು ಪವಾಡಗಳನ್ನ ಮಾಡ್ಯಾನ ಯಾರು ಅಂತ ಕೇಳಿದ್ರ ಬಹುಶಃ ಎಲ್ಲರಿಗೂ ಗುರು ಅದಾನಂತ ನಮಗ್ ಗೊತ್ತದ. ದೈತ್ಯರ ಗುರು ಯಾರು? ಯಾರಪ್ಪ? ಶುಕ್ರಾಚಾರ್ಯ. ದೇವತೆಗಳ ಗುರು ಯಾರ? ಬೃಹಸ್ಪತಿ. ಅಂದ್ರೆ ದೇವರಿಗೂ ಕೂಡ ಗುರುವಿನ ಬಿಟ್ಟಿಲ್ಲ ಅಂತಕ್ಕಂಥದ್ದು ವಾದ ನಿಂದದ. ದೇವತೆಗಳಿಗೂ ಬೃಹಸ್ಪತಿ ಗುರು ಅದಾನ, ಎಲ್ಲರಿಗೂ ಗುರು ಅದಾರ. ಸ್ವಾಮಿ ವಿವೇಕಾನಂದ ಅಮೆರಿಕಾದಾಗ ಚಿಕಾಗೋದಾಗ ಹೋಗಿ ಭಾಷಣ ಮಾಡ್ಬೇಕಾದ್ರೆ ಹಿಂದೆ ಯಾರು ಗುರು ಇದ್ರು? ಯಾರಪ್ಪ? ಅವರೇ ಗುರು ರಾಮಕೃಷ್ಣ ಪರಮಹಂಸರು ಹೆಂಗಿದ್ರು ಹಂಗ ಗುರುಗಳು ಎಲ್ಲೆಲ್ಲಿ ಬಂದಾರ. ಗುರುವಿನಿಂದ ಏನೇನಾಗ್ಯದ ಶಕ್ತಿ ಅಂತಕ್ಕಂಥದನ್ನ ಮಂಗಳಾರತಿ ಆಗತಕ್ಕ ಸಂಧಿಗೆ ಹೇಳಿದ ಘರ್ಷಣೆಯಾಗಿ ಊಟ ಮಾಡ್ದಂಗ ಹಸಿ ಗಾಡಿಯಾಗ ಹೊರಗೆ ನಿಮ್ಮ ಮಾತ್ರ ಇರ್ಬೇಕು. ಈ ಕಾರ್ಯಕ್ರಮಕ್ಕೆ ಹಾಲು ಮತದಲ್ಲಿ ಹೊತ್ತು ಹೋರಾಡಿರ್ತಕ್ಕಂಥ ಸುಮಾರು ನಾವು ಸಣ್ಣಾಗಿದ್ದ ನೋಡ್ತೀವಿ. ಹಂಗದಾರ ಅವ್ರು ಡೊಳ್ಳಿನ ಹಾಡಾಕತ್ತಾರಂದ್ರ ಪಂಚಮಿಯಾಗ ಜೋಕಾಲಿ ಏರ್ಗಂಡ್ ಜೋಕಾಲಿ ಇಲ್ದಂಗ ಹಾಡ್ತಕ್ಕಂಥ ಪರಮಾತ್ಮ ಪೂಜ್ಯರಿ ಅವರು ಅಂತರದಿಂದ ಕೆಂಚಪ್ಪ ಪೂಜ್ಯರು ಬಂದರೆ ಅವರಿಗೂ ಕೂಡ ತುಂಬಾ ಹಾರ್ದಿಕವಾದಂತ ಕನ್ನಡ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತ ಈ ಸಮಾರಂಭದಲ್ಲಿ ಬೆಳೀತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಬ್ಬರು ಬಂದಿದ್ದಾರೆ ಸರ್. 6 ಕೋಟಿ ಕನ್ನಡಿಗರ ನಾಯಕ ಕಲಾವಿದಲ್ಲಿ ರಾಜಕುಮಾರ್. ಇನ್ನು ನಮ್ಮ ನೀವೆಲ್ಲರಿಗೂ ಹೊಟ್ಟಿಗೆ ಅನ್ನ ಕೊಟ್ಟ
ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ ಸರ್ ಶಂಕರ್ ಮಮದಾಪುರ ಅವ್ರು ಗೋಕಾಕ್ದಿಂದ ಬಂದಿದ್ದೀರಿ ನಮಗೂ ಕೂಡ ಮಮದಾಪುರದಲ್ಲಿ ಶಂಕರನಾಗಿಗೂ ಕೂಡ ಆರ್ಥಿಕವಾಗಿ ತುಂಬದ ಸ್ವಾಗತ ಸುಸ್ವಾಗತ ಅನ್ಬೇಕಾನ ಜಾತ್ರೆಗೆ ಅತ್ತ ಬರ್ತೀವಿ ನೋಡಿ ಬರ್ತೀವಿ ಅಂತ ಕೇಳಿನ ತಾವ್ಯಾರ ಕಾಲದಾಗ ಬರ್ಕೊಂಡು ಯಾಕಂದ್ರೆ ಇಲ್ಲಿ ಸಂಬಂಧ ಅದ ಒಂದಕ್ಕೊಂದು ಎಲ್ಲರೂ ಬಂದಿರಿ ನಾನು ಒಬ್ಬರ ಹೆಸರು ಹೇಳಿದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಆರ್ಥಿಕವಾಗಿ ಅಭಿನಂದಿಸಿ ಅವಶ್ಯಕ ಇನ್ನ ಹಾಡಿಕೆ ಬೇರೆ ಆಗ್ಬೇಕಂತ ಅಕ್ಕಿ ಅಕ್ಕ ಏನ್ ಹೇಳು ಏನಪ್ಪಾ ನಾ ಕನ್ಯಾಕುಮಾರಿ ನಮ್ಮ ಮದುವೆ ಆಗುದಿಲ್ಲ ಹೋಗ್ಲಿ ಅದು ಮದುವೆ ಆಗಲಿಕ್ಕ ಬಿಡುನು ಆ ಮಾತುಗಳೇ ಇವತ್ತು ನಿನ್ನ ಕಲೆ ನಿನ್ನ ನೃತ್ಯ ನಿನ್ನ ರಾಗ ನಿನ್ನ ತಾಳ ಲಯ ನೋಡಿ ತಾನಂತ ಮಕ್ಕಳು ಒಂದಲ್ಲ ಕೃಷ್ಣ ಪರಮಾತ್ಮಗೆ 16,008 ಗೋಪಿಯರು ಬೆನ್ನ ಹತ್ತಿದ್ರ ನಿನ್ನ ಹಾಡಿಕೆ ಆಗ್ಬೇಕು ಇವತ್ತ ಒಂದೇ ಸೈಡ್ ಕೊಡೋದು ಅಲ್ಲ ನಿನ್ನ ಹಾಡಿಕೆ ಒಟ್ಟ ನಾಲ್ಕು ನುಡಿ ಕೇಳಿದ್ರೆ ಮುಂದಿನ ಸಂದಿಗೆ ಊಟ ಮಾಡೋರು ತಮ್ಮ ಊಟ ಮಾಡೋ ಕಡೆ ಮುಂದಿನ ಸಂದಿನಿಂದ ಬರೋದ್ರಾಗ ಊಟ ಮಾಡಿ ಬಂದು ಕುಂಟು ಮತ್ತು ಜನ ಮಾತಾಡ್ಬೇಕು ಹಂಗ ಹಾಡಿಕೆ ಮಾಡ್ತಾನೆ ಹುಡುಗ ಬಹಳ ಸುಂದರವಾಗಿ ಮಾಡ್ತಾನೆ ಅದ್ರಾಗಿಂದ ಬರೀ ಕೇವಲ 25% ನೀ ಮಾಡಿಲ್ಲ ಅಂದ್ರೆ 75 ಭಾಗ ನಿನ್ನ ಕಲೆ ಉಳಿಸೇನಿಲ್ಲ ಈಗ ಏನು ಚಾರದೊಳಗ ಅಭಿಷೇಕ ನೀನೇನದಿ ನೋಡ್ಕೊತ ಮನೆ ಬಹಳ ಕಡೆ ನೋಡಿನೇ ಬರೇ ಕೈ ಹಚ್ಚಲಾರ್ದ ಲಗ ಹೊಡ್ಯಾಗ ತರಿಸಿದ್ರೆ 15,000 ತಗೋತಾರೆ ಅಂತ ಭಕ್ತಿ ಕುಳಿತದ ಮ್ಯಾಳ ತರಿಸಿದಂಗೆ ಇಬ್ಬರು ತಾಳ ಬರ್ಸಾರ ಬಂದಿದ್ದು ನಮ್ಮಲ್ಲಿ ಪ್ರಕಾಶ ಮತ್ತು ಅಕ್ಷಯ ನೋಡೋನು ಹೆಂಗ ನಿಮಗ್ ಕಲೆ ಅದ ನೋಡ ನಿಮಗ್ ನೋಡಿ ಅವ್ರು ಮಾಡ್ಬೇಕು ಅವ್ರ ನೋಡಿ ನೀವು ಮಾಡೋದಿಲ್ಲ ಅವ್ರ ನೋಡಿ ನೀವು ಮಾಡೋದಿಲ್ಲ ನಿಮಗ್ ನೋಡಿ ಅವ್ರು ಮಾಡ್ಬೇಕು ಕಲೆ ಅಂತ ಕಲೆಯನ್ನ ತಾವೆಲ್ಲರೂ ಡಗರವಣ ನಿಂದ ಏನಾದ್ರು ತಪ್ಪಾಗಿರ್ತಾವ ಅಲ್ಲಿ ವಿಜಾಪುರ ಸೈಡ್ ಅಂದ್ರೆ ಡಗ್ಗ ಮಾತಾಡ್ತದೆ ಅಂತ ಹೇಳ್ತಾರೆ ಹಂಗ ಮಾತಾಡ್ಬೇಕು ಕನಕನ 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 ನೋಡಿದ್ರೆ ಹೆಂಗ್ ಹೇಳ್ತೀನಿ ನೋಡ್ಬೇಕು ಸರ್ ಈ ಹೊರಗೆ ಹೆಂಗ್ ಆಗ್ಬಾರ್ದು ಕೇಳಿದ್ರ ಹೇಳ್ತಾರ ಏನ್ ಹೇಳ್ತಾರ ಅಂದ್ರೆ ಮಾತಾಡಿದ್ರ ಮೃದಂಗದ ಮಿಡಿತದಂತಿರಬೇಕು ಮೃದಂಗ ಹೆಂಗ್ ನುಡಿತಿದ್ದ ವೀಣೆ ಮಾತಾಡಿದ್ರ ವೀಣೆ ಮಿಡಿತದಂತಿರಬೇಕು ಮಾತನಾಡಿದರೆ ಕೋಗಿಲೆಯ ಸ್ವರದಂತೆ ಇಂಪಾಗಿರ್ಬೇಕು ಮಾತನಾಡಿದ್ರೆ ಇನ್ನೊಬ್ರು ಹೊರ ಮುಟ್ಟಿ ಆನಂದ ಪಡುವಂಗಿರ್ಬೇಕಂತ ಮಾತು ಹಂಗ ನಿಮ್ಮಿಬ್ರು ಸಂಭಾಷಣೆಗಾರದ್ದು ಸುಂದರವಾಗಿ ಮಾತಾಡಿ ಒಳ್ಳೆಯ ಕಲೆಯನ್ನ ನಮ್ಮ ಮುಂದೆ ಎಲ್ಲರೂ ವ್ಯಕ್ತಪಡಿಸ್ಬೇಕಂತ ಹೇಳಿ ಅಕ್ಷಯ ನಿನಗೆ ಹೇಳ್ತಾ ಇದ್ರೆ ಅಭಿಷೇಕ್ ನಿನಗೆ ಹೇಳ್ತಾ ಇದ್ರೆ ಬಹಳ ಒಳ್ಳೆ ಹುಡುಗರಿತ್ತಮ್ಮ 4 ವರ್ಷ ಹಿಂದ್ಗಡೆ ಎಷ್ಟಿದ್ದು ಇವತ್ತು ಬಿಡುವೆ ಕಾರ್ಯಕ್ರಮ ಆ ಅಮಾವಾಸ್ಯದ ಮಾಳಿಗೆ ನಿನಗೆ ಸಾಕಷ್ಟು ಕೊಟ್ಟಾರ ದಿನ ಹಾಕಿದ್ರೆ ಹೆಂಗ ಕುಡಿತಿದ್ದ ದಿನ ಅವ